ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಅಗದಿ ವಿಶೇಷವಾಗಿರುವಂತಹ ಮತ್ತು ಭಾಳ ಜನ ಕಡಿಮೆ ಮಾಡಕತ್ತಾರೆ ಈ ಒಂದು ರೆಸಿಪಿ. ಮೊದಲಿನವರೆಲ್ಲರೂ ಭಾಳ ಜಾಸ್ತಿ ಮಾಡ್ತಿದ್ದಾರೆ ಅಂಥ ಒಂದು ರೆಸಿಪಿಯನ್ನು ತೋರಿಸ್ಕೊಡ್ತೀವಿ. ಅತಿ ಸುಲಭವಾಗಿ ಮಾಡುವಂಥದ್ದು ರೀ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾಗಿರುವಂತಹ ಈ ಒಂದು ಚಟ್ನಿ ಪುಡಿ ಮತ್ತು ಅದ್ರ ಜೊತೆ ಅಕ್ಕಿ ರೊಟ್ಟಿ ಎರಡನ್ನೂ ನಾವು ನಿಮ್ಗೆ ಸುಲಭವಾಗಿ ತೋರಿಸ್ಕೊಡ್ತೀವಿ. ಹಾಗಾದ್ರೆ ನೀವೇನೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪಟ್ನ ಮಾಡಿಬಿಡ್ರಿ. ಹಾಗೆ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಅದನ್ನೂ ಸಹ ಮಾಡಿಬಿಡ್ರಿ. ನೋಡಿ, ಈ ರೆಸಿಪಿ ಮಾಡೋಕೆ 1 ಕಪ್ ಅಷ್ಟು ನೀವು ಇಲ್ಲಿ ಗುರೆಳು, ಕಾರೆಳು ಅಥವಾ ಹುಚ್ಚೆಳ್ಳನ್ನ ತೊಗೊಳ್ಬೇಕಾಗತ್ತೆ ರೀ. ಆಮೇಲೆ ಅವೆಲ್ಲ ಒಂದೇ ಸರಿ. ಆಮೇಲೆ ಶೇಂಗಾ, ಅದಾದ ನಂತರ ಒಣ ಕೊಬ್ಬರಿಯನ್ನು ನೀವು ತೊಗೊರಿ. ಆಮೇಲೆ ಖಾರ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ, ಉಪ್ಪು ಇಂಥದ್ದನ್ನೆಲ್ಲನೂ ತೊಗೊಂಡ್ಬಿಡ್ರಿ. ಇನ್ನು ಹೆಂಗೆ ಮಾಡೋದು ಅಂತಂದ್ರೆ ನೋಡಿ, ಇವ ಎಲ್ಲ ಅಂಗಡಿಯಾಗೂ ಕಿರಾಣಿ ಅಂಗಡಿಯಾಗ ಸಿಗ್ತಾವೆ ರೀ, ಆನ್ಲೈನ್ದಾಗೂ ಸಿಗ್ತಾವೆ. ನೈಗರ್ ಸೀಡ್ಸ್ ಅಂತ ಕರಿತಾರೆ ರೀ, ಅಥವಾ ಗುರೆಳು, ಹುಚ್ಚೆಳ್ಳು, ಕಾರೆಳು, ಅಥವಾ ನೀವು ಬೇರೆ ಏನ್ರಿ ಹೆಸರಿಂದ ಕರಿತಿದ್ರೆ ನೋಡಿರಿ, ಇವನ್ನ ನೀವು 1 ಕಪ್ ಅಷ್ಟು ತೊಗೊಂಡು ಚಂದಂಗಿ ಹುರಿಬೇಕಾಕೈತಿ ರೀ. ಗೊತ್ತಾದ್ರಿ? ಹಂಗಂತೇಳಿ ಹೊತ್ಸಂಗಿಲ್ಲ, ಹುರಿಬೇಕು ಅಷ್ಟೇ. ಈ ರೀತಿ ಶೈನಿಂಗ್ ಕಾಣಕತ್ತವು, ಅವಾಗ ಒಂದು ಪ್ಲೇಟ್ನಾಗ ನೀವು ತೆಗೆದಿಟ್ಕೊಂಡ್ಬಿಡ್ರಿ. ಆಮೇಲೆ ಏನು ಮಾಡಿರಿ, ಅದ ಕಡಾಯಿ ಒಳಗನ ಒಣ ಕೊಬ್ಬರಿಯನ್ನು ಒಣ ಕೊಬ್ಬರಿ ತೊಗೊರಿ ಅದನ್ನು ಹಾಕಿರಿ. 1/4 ಕಪ್ ಅಷ್ಟು ಹಾಕಿರಿ ಸಾಕು. ಅಷ್ಟು ಆದ ನಂತರ ಅದನ್ನು ಸ್ವಲ್ಪ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಂತೇಳಿ ಬೆಚ್ಚಗೆ ಮಾಡಿ ಪ್ಲೇಟ್ನಾಗ ತಕ್ಕೊಂಡ ಇಟ್ಕೊಂಡ್ಬಿಡ್ನೋರಿ ತೀತ್ರಿ. ಇನ್ನು ಮುಂದಕ್ಕೆ ಶೇಂಗಾ ಹಣ್ಣು ಹಾಕಾಕತ್ತೀವಿ ತೀತ್ರಿ. ಶೇಂಗಾನು ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ತೊಗೊರಿ. ಅಷ್ಟು ಚಂದಂಗಿ ಅವನು ಸಹ ನೀವು ಹುರಿರಿ. ಸ್ವಲ್ಪ ಹುರಿಯುವಾಗಣ ಅದರೊಳಗೆ ಜೀರಿಗೆಯನ್ನು ನಾವು ಸೇರಿಸಿದ್ದೀವಿ ರೀ. ಹಂಗೆ ಕರಿಬೇವು, ಫ್ರೆಶ್ ಅಂತ ಕರಿಬೇವನ್ನು ತೊಗೊರಿ. ಅದನ್ನು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿದ್ರಿ ಅಂತಂದ್ರೆ ಅದು ಸಹ ಈ ರೀತಿಯಾಗಿ ರೋಸ್ಟ್ ಆಗ್ತೈತೆ. ಅದ್ರ ಜೊತೆ ಚಂದಂಗಿ ಡ್ರೈ ಆಗಿ ಬಿಡ್ತೈತೆ ರೀ. ಗೊತ್ತಾದ್ರಿ? ಈ ರೀತಿಯಾಗಿ ಇವು ಎಲ್ಲನೂ ನೀವು ಹುರಿಬೇಕ್ರಿ. ನೋಡಿ, ಹಿಂಗೆ ಮಾಡಿದಾದ್ಮೇಲೆ ಇವನ್ನೆಲ್ಲನೂ ಪ್ಲೇಟ್ನಾಗ ತಗೊಂಡು ಇಟ್ಕೊಬಿಟ್ಟು ಸ್ವಲ್ಪ ಆರಾಕ್ಬಿಟ್ಟು ಅಷ್ಟೇ, ಭಾಳ ತನ್ನ ಆಲ್ರೆಡಿ ಆರಿರ್ತೈತೆ ರೀ. ಇಷ್ಟಾದ ನಂತರ ಇದನ್ನು ನಾವು ಒಂದು ಮಿಕ್ಸರ್ ಜಾರ್ದಾಗ ಸೇರಿಸಿ ಗರ್ರ ಅಂಥೇಳಿ ಪುಡಿ ಮಾಡ್ಬೇಕ್ರಿ. ಆದ್ರೆ ಅದಕ್ಕಿಂತ ಮೊದಲು ಕೆಲಸ ಐತೆ ನೋಡಿ. ಏನೇನ ಅಂತಂದ್ರೆ ಇದನ್ನೆಲ್ಲನೂ ಒಂದು ಮಿಕ್ಸರ್ ಜಾರ್ದಾಗ ತೊಗೊಂಡ್ರಿ. ಇದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿರಿ. ಹಂಗೆ ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಕೆಂಪು ಖಾರದ ಪುಡಿಯನ್ನು ಹಾಕಿರಿ. ದಮ್ಮಂಗಿ ಜಜ್ಜಿದಂತಹ ಬೆಳ್ಳುಳ್ಳಿ ಹೆಸರನ್ನು ಹಾಕಿ ಅದನ್ನು ಒಂದ್ಸಲ ಮಿಕ್ಸ್ ಮಾಡಿ, ಈಗ ನೀವು ಇದನ್ನು ಒಂದ್ಸರಿ ಉಲ್ಟಾರನ್ ಮಾಡಿ ಒಂದು ಸ್ವಲ್ಪ ತಿರುಗಿಸಿದ್ರಿ ಅಂತಂದ್ರೆ ಚಟ್ನಿ ಅಥವಾ ಈ ಒಂದು ಗುರೆಳ್ಳು ಪುಡಿ ಬಹಳ ಚಲೋ ತಂಗಿ ತಯಾರಾಗ್ತೈತೆ ರೀ. ಈ ನಾವು ಎಣ್ಣೆಗಾಯಿಗೆ ಅದು ಬಳಸ್ತೀವ್ರಿ, ಅದನ್ನು ನಾವು ಈಗಾಗಲೇ ನಿಮಗೆ ಮಾಡಿ ತೋರಿಸಿದ್ದೀವಿ, ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಆಮೇಲೆ ಈ ಒಂದು ಚಟ್ನಿ ಪುಡಿ ಬಹಳ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ, ಹೈ ಫೈಬರ್ ಮತ್ತು ಪ್ರೋಟೀನ್ ಇರುವಂತಹ ಮತ್ತು ಬಹಳ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುವಂತಹ ಒಂದು ಮಸ್ತಾಗಿರುವಂತಹ ಚಟ್ನಿ, ಆರೋಗ್ಯಕ್ಕೆ ಒಳ್ಳೇದಂತ ಹೇಳಿದ್ದೀನಿ. ಬೇಕಂದ್ರೆ ನೀವು ನೈಗರ್ ಸೀಡ್ಸ್ ಹೆಲ್ತ್ ಬೆನಿಫಿಟ್ಸನ್ನು ನಾವು ಒಂದ್ಸಲ ಚೆಕ್ ಮಾಡ್ಕೊಳ್ಬೋದು ರೀ. ಮೊದಲಿನವರೆಲ್ಲರೂ ಊಟದ ಜೊತೆ ಸ್ವಲ್ಪ ಮೊಸರು ಜೊತೆ ಹಾಕೊಂಡು ಆರಾಮಾಯ್ತು ಅಂತಂದ್ರಿ. ಈಗಿನವ್ರು ಅದನ್ನು ಕಡಿಮೆ ಮಾಡಿಬಿಟ್ಟಾರ್ರಿ. ನೋಡಿ, ಹಿಂಗೆ ನೀವು ಚಟ್ನಿ ಪುಡಿಯನ್ನು ಮಾಡಿ ಆರಾಮಾಗಿ ತಿಂಗಳಾನುಗಂಟ್ಲೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಇನ್ನು ಅಕ್ಕಿ ರೊಟ್ಟಿ ಇದ್ರ ಜೊತೆ ಭಾಳ ಚಲೋ ಅನ್ನಿಸ್ತೈತಿ ರೀ. ಅದಕ್ಕೆ ಅದನ್ನ ಹೆಂಗೆ ಮಾಡೋದು ಅಂಥೇಳಿ ಸಿಂಪಲ್ಲಾಗಿ ತೋರಿಸಿ ಬರ್ರಿ. 1 ಕಪ್ ಅಷ್ಟು ಅಕ್ಕಿ ಇಟ್ಕೊಂಡಿದ್ದೀವಿ. ಈ ಕಡೆ ಒಂದು ಪಾತ್ರೆ ಅಥವಾ ಒಂದು ಕಡಾಯಿದಾಗ 1 ಕಪ್ ಅಷ್ಟು ನೀರನ್ನು ಕಾಯಕ್ಕೆ ಇಟ್ಟಿದ್ದೀವಿ. ತೊಗೊಂಡಂಥ ಅಕ್ಕಿ ಹಿಟ್ಟನ್ನು ಚಾಣೀಸ್ ತೊಗೋಬೇಕ್ರಿ. ಹಂಗೆ ತೊಗೊಳಂಗಿಲ್ಲ ಮಾತ್ರ, ನೆನಪಿಟ್ಕೊರಿ. ಚಾಣೀಸ್ ತೊಗೊರಿ. ಅದಾದ ನಂತರ ಈ ಕಡೆ ನೀರಿನ ಕಾಯಕ್ಕೆ ಇಟ್ಟಿರ್ತಿರಲ್ಲ, ಅದಕ್ಕೊಂದು ಸ್ವಲ್ಪ ನೋಡ್ಕೊಂಡು ಉಪ್ಪನ್ನು ಹಾಕಿ ಸ್ವಲ್ಪ ಕುದಿ ಬಂದಾದ ನಂತರ ನಾವು ಚಾಣೀಸ್ ತೊಗೊಂಡಂತಹ ಅಕ್ಕಿ ಹಿಟ್ಟನ್ನು ನೀವು ಈ ನೀರೊಳಗೆ ಹಾಕಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಂಥೇಳಿ ಮಿಕ್ಸ್ ಮಾಡಬೇಕಾಕೈತಿ ರೀ. ಸ್ವಲ್ಪ ಅದನ್ನು ಚಂದಂಗಿ ನೀವು ಈ ನೀರು ಜೊತೆ ಕೂಡಿಸಿದಾದ್ಮೇಲೆ ಗ್ಯಾಸ್ ಆಫ್ ಮಾಡಿ ಕೆಳಗೆ ತೊಗೊಂಬರ್ರಿ. ಆಮೇಲೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ಪಾತ್ರೆದಾಗೋ, ಬುಟ್ಟಿ ಒಳಗೋ, ಪಾತ್ರೆ ಒಳಗೋ ಇಂಥ ಅಂದ್ರೆ ಈ ಪರಾದ್ದಾಗೋ ಹಾಕಿ ನೀವು ಅದನ್ನು ಕಲ್ಸಕ್ಕೆ ಶುರು ಮಾಡ್ಬೇಕ್ರಿ. ಒಂದು ಸ್ವಲ್ಪ ತಂಪು ನೀರನ್ನು ಅದಕ್ಕೊಂದು ಈಟು ಚಿಮ್ಕಿಸಿ, ಭಾಳಲ್ಲ ಸ್ವಲ್ಪ ಹಾಕಿ ನೀವು ಇದನ್ನು ಹಿಟ್ಟನ್ನು ಕಲ್ಸಕ್ಕೆ ಶುರು ಮಾಡ್ಬೇಕ್ರಿ. ಅಕ್ಕಿ ರೊಟ್ಟಿ ಭಾಳ ಸಿಂಪಲ್ಲಾಗಿ ಭಾಳ ಚಲೋ ತಂಗಿ ತೋರ್ಸಕತ್ತೀವಿ. ನೀವು ಎಂದೂ ಮಾಡಿರಲಿಲ್ಲ ಅಂತಂದ್ರೆ ಒಂದ್ಸಲ ಸಾಫ್ಟ್ ಆಗಿರುವಂಥ ಅಕ್ಕಿ ರೊಟ್ಟಿ ಇದನ್ನು ನೋಡಿ ಟ್ರೈ ಮಾಡಿ. ನೋಡಿ, ಈ ರೀತಿ ಮಸ್ತಾಗಿ ಬೆಣ್ಣೆ ಹಂಗೆ ಕಾಣ್ಬೇಕು. ಹಂಗೆ ಹಿಟ್ಟನ್ನು ನಾದಿ ಒಂದು ಉಳ್ಳಿಯನ್ನು ತಗೊಳ್ಳಿ. ನೋಡಿ, ಎಲ್ಲನೂ ಉಳ್ಳಿ ಅಂದ್ರೆ ಒಂದು 5-6 ಉಳ್ಳಿಗಳನ್ನು ನೀವು ಮೊದಲು ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ನಿಮಗೆ ಕೆಲಸ ಈಸಿ ಆಗ್ತತಿ. ಹಿಂಗೆ ಉಳ್ಳಿಗಳನ್ನು ಮಾಡಿ ಆದ್ಮೇಲೆ ನೀವು ಡೈರೆಕ್ಟ್ ಕೆಳಗೆ ಮಾಡಿರ್ತಿರೋ ಅಥವಾ ಯಾವುದ್ರ ಲಟ್ಸುವಂಥ ಮಣಿ ಮೇಲೆ ಮಾಡಿರ್ತಿರೋ ನೋಡಿರಿ, ಅದಕ್ಕೊಂದು ಅಕ್ಕಿ ಹಿಟ್ಟನ್ನು ಹಚ್ಚಿ ಆಮೇಲೆ ಅದನ್ನು ಲಟ್ಟಿಸ್ರಿ. ಒಂದು ಕೈಯಿಂದ ತಟ್ಬೋದು, ಇಲ್ಲ ಈಸಿಯಾಗಿ ಈ ರೀತಿಯಾಗಿ ಲಟ್ಟಿಸ್ಬೋದು. ನಿಮಗೆ ಹೆಂಗೆ ಬೇಕೋ ಹಂಗೆ ಮಾಡಿ. ಆಮೇಲೆ ಒಂದೇ ಶೇಪ್ ಬರಬೇಕು, ಸಣ್ಣ ಇರಲಿ ಅಂತಂದ್ರೆ ಏನರ ಒಂದು ಅದನ್ನು ಗುಂಡಂಗಿ ಕೊರೆದ್ರಿ ಅಂತಂದ್ರೆ ಈ ರೀತಿಯಾಗಿರುವಂತಹ ಸಣ್ಣ ಮಸ್ತಾಗಿ ಅಕ್ಕಿ ರೊಟ್ಟಿ ಚಂದಂಗೆ ನೋಡೋಕೆ ಕಾಣ್ತಾವು ಮತ್ತು ಬರ್ತಾವೆ. ಆಮೇಲೆ ಅವ್ನೇನು ಮಾಡ್ರಿ, ಒಂದು ತವೆ ಮೇಲೆ ತವೆ ಮೇಲೆ ಹಾಕಿ ಅದಕ್ಕೆ ಒಂದು ಬಟ್ಟೆನ ನೀರಾಗಿ ಎದ್ದಿ ಒಂದು ಮೇಲೆ ಹಚ್ಚಿದ್ರೆ ಆಯ್ತು ರೀ. ಒಂದು ಕಡೆ ಹಚ್ಚಿ ಅದಾದ ನಂತರ ಸ್ವಲ್ಪ ಟೈಮ್ ಆದ್ಮೇಲೆ ಅದನ್ನು ತಿರುಗಿಸಿ ಹಾಕಿರಿ. ಅಂದ್ರೆ 2 ಮೈಯನ್ನು ನೀವು ಚೆನ್ನಾಗಿ ಬೇಯಿಸಬೇಕು.
ಆಮೇಲೆ ಅದು ಚಲೋತ್ನಾಗೆ ಸಣ್ಣಗೆ ಉಬ್ಬಾಕ್ ಚಾಲು ಆಗ್ತೈತ್ರಿ. ಅವಾಗ ಏನು ಮಾಡಿರಿ, ಒಂದು ಒಣ ಬಟ್ಟೆಯನ್ನು ತೊಗೊಂಡು ಒತ್ತಿದ್ರಿ ಅಂತ ತಿಳ್ಕೊರಿ, ಅದು ಇನ್ನಷ್ಟು ಚಲೋತ್ನಂಗೆ ಉಬ್ಬತತಿ, ಸಾಫ್ಟ್ ಸಹ ಆಗ್ತೈತ್ರಿ. ಈ ರೀತಿಯಾಗಿ ನೀವು ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಳ್ಬೋದು ರೀ. ಈಸಿ ಐತ್ರಿ. ಹಂಗಾದ್ರೆ ತಪ್ಪಲಾರ್ದ ಮಾಡಿರಿ. ಇನ್ನು ಅದನ್ನು ಸಣ್ಣ ಮಾಡ್ಬೇಕಂತಲೇ ಏನೂ ಇಲ್ಲ, ದೊಡ್ಡ ಮಾಡ್ಬೋದು ರೀ. ಆರಾಮಾಗಿ ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಇದನ್ನು ಲಟ್ಟಿಸ್ರಿ. ಸ್ವಲ್ಪ ದೊಡ್ಡ ಲಟ್ಟಿಸ್ರಿ. ನಿಮಗೆ ಗುಂಡ ಬೇಕಂದ್ರೆ ದೊಡ್ಡ ತೊಗೊಂಡು ಏನು ರೀ ಕೊರಿರಿ, ಇಲ್ಲ ಹೆಂಗೆ ಬೇಕೋ ನಡಿತೈತೆ ಅಂದ್ರೆ ಹಂಗೆ ತೊಗೊಂಡು ಹೋಗಿ ಲಟ್ಟಿಸಿದ್ರೂ ಏನೂ ಅಡ್ಡಿ ಇಲ್ಲ ರೀ. ಹಿಂಗೆ ನೀವು ದೊಡ್ಡದು ಈ ರೀತಿಯಾಗಿ ಲಟ್ಟಿಸಿದಾದ ನಂತರ ಕೊರೆದ್ರಿ, ಬರಬ್ಬರಿಯಾಗಿ ಹೋಗಿ ತವೆ ಮೇಲೆ ಹಾಕ್ತೀರಿ. ಇಲ್ಲಿ ವಾಪಸ್ ನಿಮಗೆ ಪ್ರತಿ ಸಲ ನೀರಿಂದ ಹಚ್ಬೇಕಂತೇನಿಲ್ಲ, ಹಂಗೆ ಮಾಡಿದ್ರೂ ನಡಿತೈತಿ ಅಂತ ಹೇಳಿ ತೋರ್ಸಾಕತ್ತೀವಿ ಅಷ್ಟೇ ರೀ. ಅಂದ್ರೆ ಒಂದು ಬಟ್ಟೆನ ನೀರಾಗಿದ್ದು ಹಚ್ಚಬೇಕಂತೇನಿಲ್ಲ ಇಲ್ಲಿ. ಆಮೇಲೆ ಅದನ್ನು ತಿರುಗಿಸಿ ಹಾಕೋದು ಚಲೋತ್ನಂಗೆ ಅದ ಈ ರೀತಿಯಾಗಿ ಉಬ್ಬಿ ಬರ್ತತಿ. ಆವಾಗ ನೀವು ಅದನ್ನು ನೋಡ್ಕೊಂಡು ಹೊತ್ತಾಗಿ ಬಿಡಲಾರ್ದಂಗೆ ಮ್ಯಾಲ ಕೆಳಗೆ ಮ್ಯಾಲ ಮಾಡಿ ಒಂದು ಒಣ ಬಟ್ಟೆಯನ್ನು ತೊಗೊಂಡು ಅದಕ್ಕೆ ದಂಡಿನೂ ಒತ್ತಿದ್ರಿ ಅಂತಂದ್ರೆ ಎಲ್ಲ ಕಡೆಯಿಂದನೂ ಚೆನ್ನಾಗಿ ಬೇಯ್ತೈತಿ ಮತ್ತು ಎಲ್ಲ ಕಡೆಯೂ ಏಕದಮ್ ಸಾಫ್ಟಾಗಿನೂ ಉಳಿತೈತಿ ರೀ. ಈ ರೀತಿಯಾಗಿ ನೀವು ಅಕ್ಕಿ ರೊಟ್ಟಿಗಳನ್ನು ಸಣ್ಣ ದೊಡ್ಡ ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ಕೊಳ್ಬೋದು ರೀ. ಈಸಿ ಐತ್ರಿ. ಹಾಗಾದ್ರೆ ನೀವು ತಪ್ಪಲಾರ್ದ ಮಾಡಿ. ಇದ್ರ ಜೊತೆ ಯಾವುದೇ ಪಲ್ಯಗಳನ್ನ ನೀವು ಹೆಚ್ಚು ಇಷ್ಟಪಡ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಆಮೇಲೆ ಗುರೆಳ್ಳು, ಕಾರೆಳ್ಳು ಅಥವಾ ಉಚ್ಚೆಳ್ಳು ಚಟ್ನಿ ಸಹ ನೀವು ತಪ್ಪಲಾರ್ದ ಮಾಡಿರಿ ಅಂಥೇಳಿ ನಾವು ನಿಮಗೆ ಒತ್ತಾಯ ಮಾಡಾಕತ್ತೀವಿ ರೀ. ಮಾಡ್ಕೊರಿ, ತಪ್ಪಲಾರ್ದ ಮಾಡಿರಿ. ಇನ್ನಿತರ ಹಲವಾರು ಚಟ್ನಿ ಪುಡಿಗಳು ಅಥವಾ ಚಟ್ನಿ ರೆಸಿಪಿಗಳು ಬೇಕಾದ್ರೆ ಅಥವಾ ರೊಟ್ಟಿಗಳು ಬೇಕಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸವಿರುಚಿಯ ಸೊಬಗನ್ನ ತಪ್ಪಲಾರ್ದ ಒಂದ್ಸಲ ಹೋಗಿ ನೋಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು. ಅನ್ನದಾತ ಸುಖೀ ಭವ. ಧನ್ಯವಾದಗಳು. ನಮಸ್ಕಾರ.